ಮಿತ್ರರೇ ನಮಸ್ಕಾರ. ಮಿತ್ರರೇ, ಭೂತದ ಬಾಯಲ್ಲಿ ಭಗವದ್ಗೀತೆ ಈ ಗಾದೆ ಮಾತನ್ನ ಆಗಾಗ ನೀವು ಕೇಳ್ತಾ ಇರ್ತೀರಿ. ಎಂತಹ ಸಂದರ್ಭದಲ್ಲಿ ಇದನ್ನ ಬಳಸ್ತಾರೆ? ತನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಯಾರಾದರೂ ನಡೆದುಕೊಳ್ತಿರ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ಈ ಮಾತನ್ನ ಬಳಸ್ತಾರೆ. ಉದಾಹರಣೆಗೆ, 10 ಕೊಲೆ ಮಾಡಿದವನು ಮಾನವೀಯತೆಯ ಬಗ್ಗೆ ಭಾಷಣ ಮಾಡ್ತಿದ್ರೆ, ಅಥವಾ ಒಬ್ಬ ಕಟುಕ ದಿನ ಪ್ರಾಣಿಯನ್ನ ಹತ್ಯೆ ಮಾಡ್ತಿರುವವನು ನಾನು ಪ್ರಾಣಿ ದಯಾ ಸಂಘ ಓಪನ್ ಮಾಡ್ತೀನಿ ಅಂತ ಹೊರಟ್ರೆ, ಇದಕ್ಕೆಲ್ಲ ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ಸಖತ್ತಾಗಿ ಸೂಟ್ ಆಗುತ್ತೆ. ಮಿತ್ರರೇ, ಈಗ ಪಾಕಿಸ್ತಾನಕ್ಕೂ ಕೂಡ ಇದು ಸೂಟ್ ಆಗ್ತಾ ಇದೆ. ಯಾಕೆಂತಂದ್ರೆ ಪಾಕಿಸ್ತಾನವೂ ಕೂಡ ಅಂತಹದೇ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಆ ನಿರ್ಧಾರ ಏನು ಕೇಳಿದ್ರೆ, ಇಡೀ ಪಾಕಿಸ್ತಾನದಲ್ಲಿ ನಾವು ಭಯೋತ್ಪಾದನೆಯನ್ನ ಹತ್ತಿಕ್ತೀವಿ, ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡ್ತೀವಿ. ಇಷ್ಟೇ ಆಗಿದ್ರೆ ಆಶ್ಚರ್ಯ ಅನಿಸ್ತಾ ಇರಲಿಲ್ಲ. ಪಾಕಿಸ್ತಾನದಲ್ಲಿ ಮೂಲಭೂತವಾದವನ್ನು ಹತ್ತಿಕ್ತೀವಿ ಅಂದರೆ ಕಟ್ಟರಾಗಿ ಇಸ್ಲಾಮನ್ನು ಫಾಲೋ ಮಾಡುವಂತಹದ್ದು, ಕಟ್ಟರ್ ಇಸ್ಲಾಮನ್ನು ಬೋಧನೆ ಮಾಡುವಂತಹದ್ದು, ಇದಕ್ಕೆಲ್ಲ ಕಡಿವಾಣ ಹಾಕ್ತೀವಿ, ಮೂಲಭೂತವಾದಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಮಿತ್ರರೇ, ಕೇವಲ ಹೇಳ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಅಜಮ್ ಇ ಇಸ್ತೆಕಾಮ್ ಅನ್ನುವಂಥ ಒಂದು ಆಪರೇಷನ್ ಕೂಡ ಆರಂಭಿಸಿದ್ದಾರೆ. ಪಾಕಿಸ್ತಾನದ ಮಿಲಿಟರಿ ಆರಂಭ ಮಾಡಿರುವಂತಹದ್ದು ಅಂದರೆ ಭಯೋತ್ಪಾದಕರ ಸರ್ವನಾಶ ಮಾಡೋದು. ಮಿತ್ರರೇ, ಸಹಜವಾಗಿ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಅಂತ್ಯ ಆಗ್ತಾ ಇದೆ ಅಂತಂದ್ರೆ ಇದರಿಂದ ಲಾಭ ಆಗುವಂತಹದ್ದು ಯಾರಿಗೆ? ಪಾಕಿಸ್ತಾನಕ್ಕಿಂತಲೂ ಹೆಚ್ಚಾಗಿ ಭಾರತಕ್ಕೆ. ಹೀಗಾಗಿ ಭಾರತಕ್ಕಿದು ಖುಷಿಯ ಸುದ್ದಿ. ಆದರೆ ಮಿತ್ರರೇ, ಇದು ಖುಷಿಯ ಸುದ್ದಿ ಅಲ್ಲ. ಭಾರತಕ್ಕೇನು ಇದರಿಂದ ಲಾಭ ಆಗೋದಿಲ್ಲ. ಈಗ ನಿಮ್ಗೆ ಅನ್ಸಿರ್ಬೇಕು ಇದು ಸುಳ್ಳು ಆಪರೇಷನ್, ಪಾಕಿಸ್ತಾನ ಏನು ಮಾಡೋದಿಲ್ಲ. ಹಾಗಿಲ್ಲ. ಪಾಕಿಸ್ತಾನ ಭಯೋತ್ಪಾದನೆಯನ್ನು ನಿರ್ನಾಮ ಮಾಡೋದಕ್ಕೆ, ಭಯೋತ್ಪಾದಕರನ್ನು ಹತ್ತಿಕ್ಕೋದಕ್ಕೆ ನಿಜವಾದ ಪ್ರಯತ್ನ ಮಾಡುತ್ತೆ. ಕೆಲವೊಂದಷ್ಟು ಭಯೋತ್ಪಾದಕ ಸಂಘಟನೆಗಳನ್ನು ಕೂಡ ಪಾಕಿಸ್ತಾನ ಹತ್ತಿಕ್ಕುತ್ತೆ. ಈ ಆಪರೇಷನ್ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗುತ್ತೆ. ಪಾಕಿಸ್ತಾನಕ್ಕೆ ಇದು ಲಾಭ ಆಗುತ್ತೆ, ಆದ್ರೆ ಭಾರತಕ್ಕೆ ಲಾಭ ಆಗೋದಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಿತ್ರರೇ ಈ ವಿಚಾರ. ಯಾಕೋಸ್ಕರವಾಗಿ ಪಾಕಿಸ್ತಾನ ಈ ಆಪರೇಷನ್ ಅನ್ನು ಕೈಗೊಂಡಿದೆ, ಯಾರ ಒತ್ತಡಕ್ಕೊಳಗಾಗಿ ಪಾಕಿಸ್ತಾನ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ, ನಿಜವಾಗ್ಲೂ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಹತ್ತಿಕ್ಕಲಾಗತ್ತಾ, ಪಾಕಿಸ್ತಾನದಲ್ಲಿರುವಂತಹ ಮೂಲಭೂತವಾದವನ್ನ ತೊಡೆದು ಹಾಕಲಾಗತ್ತಾ, ಏನಿದು ಈ ಇಡೀ ಆಪರೇಷನ್ನ ಹಿಂದಿನ ಕತೆ? ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮನೆಯ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯನ್ನು ಸುಡುತ್ತಾ ಅನ್ನುವಂಥ ಮಾತಿದೆ. ಈಗ ಒಂದು ಮನೆಯಲ್ಲಿ ಬಿದ್ದಂತಹ ಕಿಚ್ಚು ಮೊದಲಿಗೆ ಅದೇ ಮನೆಯನ್ನು ಸುಡುತ್ತೆ, ಆನಂತರ ನೆರೆಮನೆಯನ್ನು ಸುಡಬಹುದು. ಆದರೆ ಪಾಕಿಸ್ತಾನಕ್ಕೆ ಇದು ಅರ್ಥ ಆಗೋದಕ್ಕೆ ಬಹಳ ವರ್ಷಗಳೇ ಬೇಕಾಯಿತು. ಭಾರತ ಪಾಕಿಸ್ತಾನ 2 ದೇಶಗಳಾದ ಬಳಿಕ ಭಾರತವನ್ನು ಯಾವ ರೀತಿಯಲ್ಲೂ ಕೂಡ ಪಾಕಿಸ್ತಾನ ಎದುರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಅವರು ಆರಿಸಿಕೊಂಡಂತಹ ವಾಮಮಾರ್ಗ ಏನು ಕೇಳಿದ್ರೆ ಭಯೋತ್ಪಾದನೆ. ಭಾರತವನ್ನು ನಾವು ಭಯೋತ್ಪಾದನೆಯ ಮೂಲಕ ಗೆಲ್ತೀವಿ, ಕಾಶ್ಮೀರವನ್ನು ನಮ್ಮದಾಗಿಸಿಕೊಳ್ತೀವಿ, ಭಾರತದಲ್ಲಿ ವಿಷಬೀಜ ಬಿತ್ತೀವಿ, ಭಾರತವನ್ನು ವೀಕ್ ಮಾಡ್ತೀವಿ. ಹೀಗೆ ಅನೇಕ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ. ಇದಕ್ಕೋಸ್ಕರವಾಗಿ ಅವರು ಭಯೋತ್ಪಾದನೆಗೆ ಹಾಲೆರೆದು ಪೋಷಿಸಿದ್ದಾರೆ. ಇವತ್ತು ಇಡೀ ವಿಶ್ವದಲ್ಲಿ ಭಯೋತ್ಪಾದಕ ಪೋಷಕ ದೇಶಗಳನ್ನು ಪಟ್ಟಿ ಮಾಡಿದ್ರೆ ಪಾಕಿಸ್ತಾನ ನಂಬರ್ 1 ಇಲ್ಲ ನಂಬರ್ 2 ನಲ್ಲಿ ಬಂದು ನಿಲ್ಲುತ್ತೆ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಭಯೋತ್ಪಾದಕರನ್ನ ಪೋಷಿಸಿದೆ. ಇಡೀ ವಿಶ್ವದ ಮೋಸ್ಟ್ ವಾಂಟೆಡ್ ಉಗ್ರ ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲೇ ಸಿಗ್ತಾನೆ. ಇದರ ಅರ್ಥ ಏನು ಅಂತಂದ್ರೆ ಪಾಕಿಸ್ತಾನ ಅಷ್ಟು ದೊಡ್ಡ ಉಗ್ರ ಪೋಷಕ ದೇಶವಾಗಿದೆ. ಮಿತ್ರರೇ, ಈಗ ಇದು ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿದೆ. ಪಾಕಿಸ್ತಾನ ನಿಜವಾಗ್ಲೂ ಅದರಿಂದ ಸಫರ್ ಆಗ್ತಾ ಇದೆ. ಪಾಕಿಸ್ತಾನದ ಒಳಗೆ ಭಯೋತ್ಪಾದನಾ ಚಟುವಟಿಕೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಪಾಕಿಸ್ತಾನದ ಜನರು ಸಾಯ್ತಾ ಇದ್ದಾರೆ. ಪಾಕಿಸ್ತಾನ ಸರ್ಕಾರ ನಡೆಸೋದು ಕಷ್ಟ ಆಗ್ತಾ ಇದೆ. ಪಾಕ್ನ ಮಿಲಿಟರಿ ಜಗತ್ತಿನೆದುರು ತಲೆ ತಗ್ಗಿಸುವಂತಾಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ಪಾಕಿಸ್ತಾನದಲ್ಲಿ ನಡೆದಂತಹ ಭಯೋತ್ಪಾದಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ನಿಮಗೆ ಗೊತ್ತಾಗುತ್ತೆ. ಪಾಕಿಸ್ತಾನದ ಎಷ್ಟು ಮಿಲಿಟರಿ ಸಿಬ್ಬಂದಿಗಳು ಹತ್ಯೆಯಾಗಿದ್ದಾರೆ, ಯಾವ ರೀತಿಯಲ್ಲಿ ಹತ್ಯೆಯಾಗಿದ್ದಾರೆ, ಪಾಕಿಸ್ತಾನದ ನಾಗರಿಕರು ಎಷ್ಟು ಜನ ಸತ್ತೋಗಿದ್ದಾರೆ. ಇದರ ಅರ್ಥ ಏನು? ಭಯೋತ್ಪಾದಕರ ಕೈ ಮೇಲಾಗ್ತಾ ಇದೆ. ಏನು ಕಾರಣ? ಪಾಕಿಸ್ತಾನವೇ ಪೋಷಿಸಿದ್ದಲ್ವಾ? ಪಾಕಿಸ್ತಾನವನ್ನೇ ಈಗ ಯಾಕೆ ಸುಡ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ ಅಲ್ವಾ? ಮಿತ್ರರೇ, ಪಾಕಿಸ್ತಾನದ ಮಿಲಿಟರಿ ಇದೆಯಲ್ಲ, ದೊಡ್ಡ ಮಿಲಿಟರಿಯೇ. ವಿಶ್ವದಲ್ಲಿ ಪಾಕಿಸ್ತಾನದ ಮಿಲಿಟರಿಗೆ ತನ್ನದೇ ಆದಂತಹ ಸ್ಥಾನಮಾನ ಇದೆ. ಭಾರತ, ಚೀನಾ, ಅಮೆರಿಕ ಈ ಮಿಲಿಟರಿಗೆಲ್ಲ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ಟ್ರೆಂತ್ ವಿಚಾರ ಬಂದ್ರೆ ಅವರಿಗೂ ಕೂಡ ಸಾಮರ್ಥ್ಯ ಇದೆ. ಆ ಮಿಲಿಟರಿ ದೇಶ ರಕ್ಷಣೆಯ ಬದಲಾಗಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವಂತಹದ್ದು, ಪಾಕಿಸ್ತಾನದಲ್ಲಿ ಯಾವ ಸರ್ಕಾರ ಇರಬೇಕು ಅದನ್ನು ನೋಡಿಕೊಳ್ಳುವಂತಹದ್ದು, ಪಾಕಿಸ್ತಾನದ ಸರ್ಕಾರದ ವಿರುದ್ಧವಾಗಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಪೋಷಿಸುವಂತಹದ್ದು, ಭಾರತವನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಉಗ್ರವಾದವನ್ನು ಪೋಷಿಸುವಂತಹದ್ದು, ಹೀಗೆ ಆ ಇಡೀ ಮಿಲಿಟರಿ ವ್ಯವಸ್ಥೆ ಏನಿದೆ ಅದು ವಾಮ ಮಾರ್ಗಕ್ಕೆ ಹೋಯಿತು. ಈಗ ಅದರ ಪರಿಣಾಮವನ್ನು ಅದೇ ಮಿಲಿಟರಿ ಎದುರಿಸ್ತಾ ಇದೆ. ಮಿಲಿಟರಿಗಿಂತಲೂ ಕೂಡ ಭಯೋತ್ಪಾದಕರ ಕೈ ಮೇಲಾಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಮಿಲಿಟರಿ ಮತ್ತು ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಅಜಮ್ ಇ ಇಸ್ತೆಕಾಮ್ ಹೆಸರಿನಲ್ಲಿ ಭಯೋತ್ಪಾದನೆಯನ್ನು ಹತ್ತಿಕ್ಕುವಂತಹ ಒಂದು ಆಪರೇಷನ್ ಅನ್ನ ಕೈಗೊಳ್ಳಲಾಗಿದೆ. ಏನಿದು ಅಜಮ್ ಇ ಇಸ್ತೆಕಾಮ್? ಇದರ ಅರ್ಥ ಸ್ಟ್ರಾಂಗ್ ಕಮಿಟ್ಮೆಂಟ್ ಅಂತ. ಅಂದ್ರೆ ಈ ಬಾರಿ ನಾವು ರಾಜಿ ಆಗೋದಿಲ್ಲಪ್ಪ, ಖಂಡಿತವಾಗ್ಲೂ ಭಯೋತ್ಪಾದಕರನ್ನ ಹತ್ತಿಕ್ತೀವಿ, ಭಯೋತ್ಪಾದನೆಯನ್ನ ಸರ್ವನಾಶ ಮಾಡ್ತೀವಿ ಅಂತ. ಕೇವಲ ಇದಿಷ್ಟನ್ನೇ ಪಾಕಿಸ್ತಾನ ಹೇಳ್ತಾ ಇಲ್ಲ. ಪಾಕಿಸ್ತಾನದಲ್ಲಿರುವಂತಹ ಕಟ್ಟರ್ ಇಸ್ಲಾಮಿಕ್ ಪಂಥ ಏನಿದೆ ಅದನ್ನು ಕೂಡ ನಿಗ್ರಹ ಮಾಡ್ತೀವಿ.
ಅಂದ್ರೆ ಮೂಲಭೂತವಾದಿಗಳನ್ನ ನಾವು ಹತೋಟಿಗೆ ತರ್ತೀವಿ. ಪಾಕಿಸ್ತಾನದಿಂದ ಈ ಮಾತನ್ನ ಕೇಳೋದಕ್ಕೆ ಬಹಳ ಆಶ್ಚರ್ಯ ಆಗುತ್ತೆ. ಪಾಕಿಸ್ತಾನ ಯಾಕೆ ಆ ಮಾತು ಹೇಳ್ತಾ ಇದೆ? ನಿಜವಾಗ್ಲೂ ಇದರಲ್ಲಿ ಏನಾದರೂ ಅರ್ಥ ಇದೆಯಾ? ಅಥವಾ ವಿಶ್ವದೆದುರು ಅವರು ಆ ಥರ ಸೋಗಲಾಡಿತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರಾ? ಒಂದು ಹಂತದಲ್ಲಿ ಇದು ವಿಶ್ವದೆದುರು ತನ್ನನ್ನು ತಾನು ಸಾಚಾ ಅಂತ ಬಿಂಬಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಪಾಕಿಸ್ತಾನಕ್ಕೆ ಅಂತಹದೊಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಪಾಕಿಸ್ತಾನ ಸರ್ಕಾರ ಇದೇ ರೀತಿಯಾಗಿ ನಡೀಬೇಕು, ಪಾಕಿಸ್ತಾನದಲ್ಲಿ ಏನೂ ಕೂಡ ವ್ಯತ್ಯಾಸ ಆಗಬಾರ್ದು, ಈಗಿರುವಂತಹ ಸಂವಿಧಾನ ಉಳಿಬೇಕು, ಈಗಿರುವಂತಹ ವ್ಯವಸ್ಥೆ ಮುಂದುವರಿಬೇಕು ಅಂತಂದರೆ ಅವರು ಈ ಕಟ್ಟರ್ ಇಸ್ಲಾಮಿಕ್ ಪಂಥ ಏನಿದೆ ಅದನ್ನು ಹತ್ತಿಕ್ಕಲೇಬೇಕು. ಪಾಕಿಸ್ತಾನದಲ್ಲಿ ಮೂಲಭೂತವಾದ ಆಳವಾಗಿ ಬೇರೂರ್ತಾ ಇದೆ. 2018ರಲ್ಲಿ ಒಂದು ಸರ್ವೆ ಆಗುತ್ತೆ. ಏನದು ಸರ್ವೆ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಈಗಿರುವಂತಹ ಕಾನೂನು ಅಸ್ತಿತ್ವದಲ್ಲಿರಬೇಕಾ ಅಥವಾ ಶರಿಯಾ ಕಾನೂನು ಜಾರಿಗೆ ಬರಬೇಕಾ, ಇದರ ಕುರಿತಾಗಿ ಒಂದು ಸರ್ವೆ ನಡೆಸಲಾಗುತ್ತೆ. ಪಾಕಿಸ್ತಾನದ ಓವರ್ ಆಲ್ ಜನಸಂಖ್ಯೆ 67% ಜನ ಪಾಕಿಸ್ತಾನದಲ್ಲಿ ಶರಿಯಾ ಕಾನೂನು ಬರಬೇಕು ಅಂತ ಅಭಿಪ್ರಾಯಪಟ್ಟರು. ಇದರ ಅರ್ಥ ಏನು ಅಂತಂದ್ರೆ, ಈಗಿರುವ ಸಂವಿಧಾನ ಪಾಕಿಸ್ತಾನದಲ್ಲಿ ಇರಬಾರ್ದು. ಅಫ್ಘಾನಿಸ್ತಾನದಲ್ಲಿ ಆಯ್ತಲ್ಲ, ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಆಳುವಂತಹ ಒಂದು ಸರ್ಕಾರ, ಅಲ್ಲಿ ಮುಸ್ಲಿಂ ಕಾನೂನೇ ಅಂತಿಮ, ಶರಿಯಾ ಕಾನೂನು ಏನಿದೆ ಅದರ ಪ್ರಕಾರವೇ ಆಳ್ವಿಕೆ ನಡೆಸುವಂತಹದ್ದು. ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲವೂ ಕೂಡ ಶರಿಯಾ ಏನು ಹೇಳುತ್ತೋ ಅದೇ ಪ್ರಕಾರವಾಗಿ ನಡೆದುಕೊಳ್ಳಬೇಕು. ಇದು ಅಫ್ಘಾನಿಸ್ತಾನದಲ್ಲಿ ಜಾರಿ ಬಂತು. ಇದೇ ಕಾನೂನನ್ನ ಪಾಕಿಸ್ತಾನದಲ್ಲಿ ಜಾರಿಗೆ ತರಬೇಕು, ಶರಿಯಾ ಕಾನೂನು ಪಾಕಿಸ್ತಾನದಲ್ಲೂ ಕೂಡ ಅಳವಡಿಕೆ ಆಗಬೇಕು ಅಂತ ಅಲ್ಲಿನ 67% ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. 67% ಅಂತಂದ್ರೆ ಹ್ಯೂಜ್ ಮೆಜಾರಿಟಿ, 50%ಗಿಂತ ಸಿಕ್ಕಾಪಟ್ಟೆ ಜಾಸ್ತಿ. ಅಲ್ಲಿಗೆ ಪಾಕಿಸ್ತಾನದಲ್ಲಿ ಈ ಮೂಲಭೂತವಾದ ಯಾವ ಹಂತಕ್ಕೆ ಬೇರು ಬಿಟ್ಟಿದೆ ಅಂತ ಯೋಚನೆ ಮಾಡಿ. ಇದು ಸರ್ಕಾರದ ಕಳವಳಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನ ಈ ವ್ಯವಸ್ಥೆಯಲ್ಲಿದ್ದೇ ಈ ಪರಿಸ್ಥಿತಿಯನ್ನ ತಲುಪಿದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ, ಆಹಾರ ಉತ್ಪನ್ನಗಳ ಬೆಲೆ ಏರಿಕೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ದಟ್ಟ ದರಿದ್ರ ದೇಶವಾಗಿ ಪಾಕಿಸ್ತಾನ ಮಾರ್ಪಟ್ಟಿದೆ. ಇದರ ನಡುವೆ ಶರಿಯಾ ಕಾನೂನು ಬಂದು ಕಟ್ಟರ್ ಇಸ್ಲಾಮಿಕ್ ಆಡಳಿತ ಅಲ್ಲಿ ಜಾರಿಗೆ ಬಂದಿದ್ದೆ ಆದ್ರೆ ಪಾಕಿಸ್ತಾನ ಇನ್ನೂ ಅಧೋಗತಿಗೆ ಹೋಗ್ಬಿಡುತ್ತೆ. ಪಾಕಿಸ್ತಾನವಾಗಿ ಉಳಿಯೋದೇ ಕಷ್ಟ ಆಗುತ್ತೆ. ಇದಕ್ಕೋಸ್ಕರವಾಗಿ ಅಲ್ಲಿನ ಸರ್ಕಾರಕ್ಕೆ ಏನು ಅನಿಸ್ತಾ ಇದೆ, ಈ ವ್ಯವಸ್ಥೆಯನ್ನು ಉಳಿಸಬೇಕು ಅಂತಂದ್ರೆ ಜನರ ಮನಸ್ಸಿನಲ್ಲಿರುವಂತಹ ಮೂಲಭೂತವಾದವನ್ನ ತೊಡೆದು ಹಾಕಬೇಕು. ಯಾವ ಹಂತಕ್ಕೆ ಪಾಕಿಸ್ತಾನ ಹೋಗಿದೆ ಅಂತಂದ್ರೆ, ಇತ್ತೀಚೆಗೊಂದು ಘಟನೆ ನಡೀತು. ನೀವು ಪತ್ರಿಕೆಗಳಲ್ಲಿ ಓದಿರಬಹುದು, ಟಿವಿ ಮಾಧ್ಯಮಗಳಲ್ಲಿ ನೋಡಿರಬಹುದು. ಏನು ಘಟನೆ ಕೇಳಿದ್ರೆ, ಮೊಹಮ್ಮದ್ ಇಸ್ಮಾಯಿಲ್ ಅನ್ನುವಂತಹ ಒಬ್ಬ ಯುವಕ, ಒಬ್ಬ ಪುಂಡ ಅಂತ ತಿಳ್ಕೊಳ್ಳಿ, ಆತ ಇಸ್ಲಾಂನ ಹೋಲಿ ಬುಕ್ ಆದಂತಹ ಕುರಾನ್ ಅನ್ನ ಸುಡ್ತಾನೆ. ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾನೆ. ಮಿತ್ರರೇ, ಇದೊಂದು ದೊಡ್ಡ ಕ್ರೈಮ್. ಇದನ್ನು ಯಾರು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದು ಧಾರ್ಮಿಕ ಗ್ರಂಥಕ್ಕೂ ಕೂಡ ಅದರದೇ ಆದಂತಹ ಮಾನ್ಯತೆ ಇರುತ್ತೆ. ಅದಕ್ಕೇನಾದರೂ ಘಾಸಿ ಮಾಡೋದಾಗಿರಬಹುದು ಅಥವಾ ಅದರ ವಿಚಾರದಲ್ಲಿ ತಪ್ಪಾಗಿ ನಡೆದುಕೊಂಡ್ರೆ ಅದನ್ನು ಅನುಸರಿಸುವವರ ಭಾವನೆಗೆ ಧಕ್ಕೆ ಉಂಟಾಗುತ್ತೆ. ಅದು ಯಾವುದೇ ಧರ್ಮ ಬೇಕಾದ್ರೂ ಆಗಿರಬಹುದು. ಇದು ಭಗವದ್ಗೀತೆಗೂ ಸೇಮ್ ಆಗಿ ಅನ್ವಯಿಸುತ್ತೆ, ಕುರಾನ್ಗೂ ಸೇಮು, ಬೈಬಲ್ಗೂ ಸೇಮು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಆದ್ರೆ ಮಿತ್ರರೇ, ಈ ಯುವಕ ಏನ್ ಮಾಡ್ತಾನೆ, ಆ ಕುರಾನ್ ಅನ್ನ ಸುಡ್ತಾನೆ. ಅದು ದೊಡ್ಡ ತಪ್ಪು. ಅದಕ್ಕೆ ಪಾಕಿಸ್ತಾನ ಪೊಲೀಸರು ಏನ್ ಮಾಡ್ತಾರೆ, ಆತನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ ವಿಚಾರಣೆ ನಡೆಸೋದಕ್ಕೆ. ಆಗ ಮಿತ್ರರೇ, ಈ ವಿಚಾರ ಅಲ್ಲಿನ ಸ್ಥಳೀಯರಿಗೆ ತಿಳಿಯುತ್ತೆ. ಏನ್ ಮಾಡ್ತಾರೆ ಸ್ಥಳೀಯರು, ಸಾಕಷ್ಟು ಜನ ಸೇರ್ಕೊಂಡು ಆ ಯುವಕನನ್ನ ಸ್ಟೇಷನ್ ನಿಂದ ಕರೆದೊಯ್ತಾರೆ. ಪೊಲೀಸರು ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಯುವಕನನ್ನ ಹೊರಗೆ ಕರ್ಕೊಂಡ್ಬಂದು ಆತನಿಗೆ ಬೆಂಕಿ ಹಚ್ಚಿ ಸಜೀವವಾಗಿ ಸುಡುತ್ತಾರೆ. ಬಹಳ ಒಂದು ಘೋರವಾದಂತಹ ಘಟನೆ. ನೀವು ಅದನ್ನು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ವಿಕೃತವಾಗಿ ನಡೆದುಕೊಂಡು ಬಿಡ್ತಾರೆ. ಇಡೀ ಪಾಕಿಸ್ತಾನ ತಲೆ ತಗ್ಗಿಸುವಂತಾಗುತ್ತೆ. ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲೆಲ್ಲ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಪಾಕಿಸ್ತಾನದ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಂದರೆ ಪಾಕಿಸ್ತಾನ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ಇದರಿಂದ ಗೊತ್ತಾಗತ್ತೆ. ಇದಕ್ಕೆಲ್ಲ ಕಾರಣ ಏನು? ಮೂಲಭೂತವಾದ ಹೆಚ್ಚಾಗಿ ಬೆಳೀತಾ ಇದೆ. ಜನರು ಏನನ್ನು ಕೂಡ ಸಹಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಆ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಇದನ್ನ ಸರಿ ಮಾಡಬೇಕು ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಅನಿಸ್ತಾ ಇದೆ. ಪಾಕಿಸ್ತಾನ ಸರ್ಕಾರ ಅದಕ್ಕೋಸ್ಕರವಾಗಿ ಒಂದು ಮಿಲಿಟರಿ ನೇತೃತ್ವದಲ್ಲಿ ಅಜಮ್ ಇ ಇಸ್ತೆಕಾಮ್ ಅನ್ನುವಂಥ ಒಂದು ಆಪರೇಷನ್ ಅನ್ನು ಆರಂಭಿಸಿದೆ. ಈಗ ನಿಮಗೆ ಅನಿಸಬಹುದು, ಪಾಕಿಸ್ತಾನ ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತೀನಿ ಅಂತ ಹೇಳ್ತಾ ಇದೆ. ಅದು ಅಲ್ಲದೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಹೆಸರಿನಲ್ಲಿ ಅವರು ಆಪರೇಷನ್ ಅನ್ನು ಆರಂಭಿಸಿದ್ದಾರೆ. ಜೊತೆಗೆ ಮೂಲಭೂತವಾದವನ್ನು ಹತ್ತಿಕ್ತಾರಂತೆ. ಪಾಕಿಸ್ತಾನ ಒಳ್ಳೆಯದಾಗತ್ತೆ, ಭಾರತಕ್ಕೆ ಅನುಕೂಲ ಆಗಬಹುದು, ಇದು ಭಾರತಕ್ಕೆ ಲಾಭ ಆಗಬಹುದು. ಭಾರತದ ಒತ್ತಡಕ್ಕೆ ಮಣಿದು ಪಾಕಿಸ್ತಾನ ಹೀಗೆ ಮಾಡ್ತಾ ಇದೆಯಾ? ಹೀಗೆಲ್ಲ ಒಂದು ಪ್ರಶ್ನೆ ಬರ್ತಾ ಇದೆ ಅಲ್ವಾ ಮಿತ್ರರೇ. ಇಲ್ಲಿ ಭಾರತದ ಯಾವುದೇ ರೀತಿಯ ಒತ್ತಡವಾಗಲಿ ಅಥವಾ ಭಾರತದೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಬೇಕು ಅಂತಾಗಲಿ ಪಾಕಿಸ್ತಾನ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿಲ್ಲ. ಬದಲಾಗಿ ಇದಕ್ಕೆ ಒತ್ತಡ ಹಾಕ್ತಾ ಇರುವಂತಹದ್ದು ಚೀನಾ ಹೇಳ್ತಾ ಇದೆ, ನೀವು ಇದನ್ನೆಲ್ಲ ಕ್ರಮ ಕೈಗೊಂಡಿಲ್ಲ ಅಂತಾದರೆ, ನಿಮ್ಮಲ್ಲಿ ಇದೇ ರೀತಿಯಾಗಿ ಭಯೋತ್ಪಾದನೆ ಹೆಚ್ಚಾಗ್ತಾ ಹೋದರೆ ಅಥವಾ ನಿಮ್ಮಲ್ಲಿ ಇದೇ ರೀತಿಯಾಗಿ ಮೂಲಭೂತವಾದ ಹೆಚ್ಚಾಗ್ತಾ ಹೋದರೆ ನಾವು ನಿಮಗೆ ಸಪೋರ್ಟ್ ಮಾಡೋದಿಲ್ಲ, ನಿಮ್ಮಲ್ಲಿ ಯಾವುದೇ ಯೋಜನೆಯನ್ನು ನಾವು ಕೈಗೆತ್ತಿಕೊಳ್ಳೋದಿಲ್ಲ, ನಿಮಗೆ ನಯಾ ಪೈಸೆ ಇನ್ವೆಸ್ಟ್ ಮಾಡೋದಿಲ್ಲ, ಹೀಗಂತ ಚೀನಾ ಖಡಕ್ಕಾಗಿ ಹೇಳಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಪಾಕಿಸ್ತಾನದಲ್ಲಿ ಸಿಪೆಕ್ ಯೋಜನೆ ನಡೀತಾ ಇದೆ. ಚೀನಾ ಫಂಡ್ ಮಾಡಿರುವಂತಹ ಈ ಯೋಜನೆಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಚೀನಾದ ಕಾರ್ಮಿಕರು ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಚೀನಾ ಕಾರ್ಮಿಕರ ಸುರಕ್ಷತೆ ಇಲ್ಲ.
ಅವರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ, ಚೀನಾ ಕಾರ್ಮಿಕರ ಹತ್ಯೆ ಆಗ್ತಾ ಇದೆ, ಚೀನಾ ಸಿಬ್ಬಂದಿಗಳ ಹತ್ಯೆ ಆಗ್ತಾ ಇದೆ. ಹೀಗಾಗಿ ಚೀನಾ ಸರ್ಕಾರ ಸಾಕಷ್ಟು ಕುಪಿತಗೊಂಡ್ಬಿಟ್ಟಿದೆ. ಏನಾಗ್ತಾ ಇದೆ ನಿಮ್ಮ ದೇಶದಲ್ಲಿ? ನಾವು ನಿಮಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇದೀವಿ, ನಿಮಗೆ ಸಾಲ ಕೊಡ್ತಾ ಇದೀವಿ, ನಿಮ್ಮನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ಎಂಪ್ಲಾಯಿಗಳನ್ನ ಅಲ್ಲಿ ಕಳಿಸಿದೀವಿ. ನೀವು ಅವರ ಸುರಕ್ಷತೆಯನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಭಯೋತ್ಪಾದಕರು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಂತ ಚೀನಾ ಧಮಕಿ ಹಾಕಿದೆ. ಪಾಕಿಸ್ತಾನ ಸಹಜವಾಗಿ ಒತ್ತಡಕ್ಕೊಳಗಾಗಿದೆ, ಏನಾದರೂ ಮಾಡಲೇಬೇಕು ಅಂತ. ಇದಕ್ಕೋಸ್ಕರವಾಗಿ ಚೀನಾದ ಕಣ್ಣೊರೆಸುವ ತಂತ್ರವಾಗಿ ಅಜಮ್ ಇ ಇಸ್ತೆಕಾಮ್ ಅನ್ನುವಂಥ ಒಂದು ಆಪರೇಷನ್ ಅನ್ನು ಆರಂಭಿಸಿರುವಂತಹದ್ದು. ಮಿತ್ರರೇ, ಪಾಕಿಸ್ತಾನದ ಮೇಲೆ ಯಾಕೆ ಪದೇ ಪದೇ ಡೌಟ್ ಬರುತ್ತೆ? ಅವ್ರು ಏನೇ ಕ್ರಮ ಕೈಗೊಂಡ್ರೂ ಕೂಡ ವಿಶ್ವ ಅದನ್ನು ಡೌಟ್ಫುಲ್ ಆಗಿ ನೋಡುತ್ತೆ ಕೇಳಿದ್ರೆ, ಪಾಕಿಸ್ತಾನ ಈ ರೀತಿಯ ಆಪರೇಷನ್ ಅನ್ನು ಆರಂಭಿಸಿದ್ದು ಇದೇ ಮೊದಲೇನಲ್ಲ. ಪಾಕಿಸ್ತಾನ 9/11 ಅಟ್ಯಾಕ್ ಆದ ಬಳಿಕ ಇದುವರೆಗೆ 9 ಆಪರೇಷನ್ಗಳನ್ನು ಕೈಗೊಂಡಿದೆ. ಎಲ್ಲಾ ಆಪರೇಷನ್ಗಳು ಕೂಡ ಉಗ್ರವಾದವನ್ನು ಹತ್ತಿಕ್ಕುವಂತಹ ಆಪರೇಷನ್ಗಳು. ಇಡೀ ವಿಶ್ವ 9/11 ಅಟ್ಯಾಕ್ ಬಳಿಕ ದಿಗ್ಭ್ರಾಂತಿಗೊಳಗಾಗ್ಬಿಟ್ಟಿತ್ತು. ಆ ಘಟನೆ ಬಳಿಕ ಆತಂಕಕ್ಕೊಳಗಾಗಿತ್ತು ಇಡೀ ಜಗತ್ತು. ಅಮೆರಿಕ ಒತ್ತಡ ಶುರು ಮಾಡಿತ್ತು. ಯಾವ್ಯಾವ ದೇಶದ ಮೇಲೆ ಯುದ್ಧ ಮಾಡುತ್ತೆ ಅಮೆರಿಕ ಅನ್ನೋದೇ ಗೊತ್ತಿಲ್ಲದಂತಹ ಪರಿಸ್ಥಿತಿ ಅದು. ಆಫ್ಘಾನಿಸ್ತಾನದ ಮೇಲೆ ಅಮೆರಿಕ ತೀವ್ರವಾಗಿ ತಿರುಗಿಬಿದ್ದಿತ್ತು. ಪಾಕಿಸ್ತಾನಕ್ಕೂ ಭಯ ಶುರುವಾಯಿತು, ನಮ್ಮ ಮೇಲೂ ಕೂಡ ಏನಾದರೂ ಕ್ರಮಗಳಾಗ್ಬಿಡಬಹುದು. ಆಗ ಪಾಕಿಸ್ತಾನದಲ್ಲಿ ಜನರಲ್ ಪರ್ವೇಜ್ ಮುಷರಫ್ ಅಧ್ಯಕ್ಷರಾಗಿದ್ರು, ಸರ್ವಾಧಿಕಾರಿ ಬೇರೆ. ಅಮೆರಿಕ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಮುಷರಫ್ ಕನಿಸೋದಕ್ಕೆ ಶುರುವಾಯಿತು, ಭಯ ಶುರುವಾಯಿತು. ಇದಕ್ಕೆ ಆ ಸಮಯದಲ್ಲಿ ಮುಷರಫ್ ಏನ್ ಮಾಡ್ತಾರೆ, ಆಪರೇಷನ್ ಅಲ್ ಮಿಜಾನ್ ಅನ್ನುವಂಥ ಹೆಸರಿನಲ್ಲಿ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಆರಂಭಿಸ್ತಾರೆ. 2002ರಲ್ಲಿ ಇದು ಆರಂಭವಾಗುತ್ತೆ, 2006ರವರೆಗೂ ಕೂಡ ನಡೆಯುತ್ತೆ. ರಿಸಲ್ಟ್ ಏನು ಕೇಳಿದ್ರೆ ಶೂನ್ಯ. ಯಾವುದೇ ಭಯೋತ್ಪಾದನಾ ಸಂಘಟನೆಯನ್ನು ಕೂಡ ಪಾಕಿಸ್ತಾನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಒಂದಾದ ಮೇಲೆ ಒಂದು ಈ ರೀತಿಯ ಆಪರೇಷನ್ಗಳನ್ನು ಪಾಕಿಸ್ತಾನ ಕೈಗೊಂಡಿದೆ. ಇದರಿಂದ ಔಟ್ಕಮ್ ಏನು ಕೇಳಿದ್ರೆ ಪಾಕಿಸ್ತಾನಿಯರಿಗೆ ತೊಂದರೆ ಆಗಿದೆ. ಮೊದಲನೆಯದಾಗಿ ಪಾಕಿಸ್ತಾನ ಸರ್ಕಾರಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣ ಖರ್ಚಾಗಿದೆ. ಈ ಆಪರೇಷನ್ನ ಹೆಸರಿನಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ. ಎರಡನೆಯದಾಗಿ ರಾಜಕೀಯ ಎದುರಾಳಿಗಳನ್ನು ಮುಗಿಸೋದಕ್ಕಷ್ಟೇ ಈ ಆಪರೇಷನ್ ಸೀಮಿತ ಆಗಿದೆ. ಈ ಮಿಲಿಟರಿ ಆಪರೇಷನ್ ಅನ್ನು ಕೈಗೊಂಡಿರುತ್ತೆ. ಯಾವುದೊಂದು ಸಂಘಟನೆಯ ಮೇಲೆ ದ್ವೇಷ ಇರುತ್ತೆ, ಆ ಸಂಘಟನೆಯನ್ನು ಮುಗಿಸುವಂತಹದ್ದು, ಆ ಸಂಘಟನೆಯ ಮುಖ್ಯಸ್ಥನನ್ನು ಮುಗಿಸುವಂತಹದ್ದು. ಸರ್ಕಾರವೂ ಏನು ಹೇಳೋದಿಲ್ಲ, ಮಿಲಿಟರಿ ಅಧಿಕಾರಿಗಳು ಏನು ಕೇಳೋದಿಲ್ಲ. ಹೀಗೆ ವೈಯಕ್ತಿಕ ದ್ವೇಷದ ಕಾರಣಕ್ಕಾಗಿ ಇಂತಹ ಆಪರೇಷನ್ಗಳು ಬಳಕೆಯಾಗಿದ್ದಾವೆ. ಜೊತೆಗೆ ಸಾಮಾನ್ಯ ನಾಗರಿಕರ ಹತ್ಯೆಯೂ ಕೂಡ ಆಗಿದೆ. ಇಂತಹ ಸರ್ಚಿಂಗ್ ಆಪರೇಷನ್, ಆ ಭಯೋತ್ಪಾದಕರನ್ನ ಹೊಡಿತೀವಿ ಇದು ಅದು ಅಂತ ಹೇಳಿ ಸಾಮಾನ್ಯ ನಾಗರಿಕರನ್ನೇ ಇವರು ಹತ್ಯೆ ಮಾಡಿದ್ದಾರೆ. ಇದು ಸಾಲದು ಅಂತ ಸಾವಿರಾರು ಕೋಟಿಯ ಆಸ್ತಿಯನ್ನು ಕೂಡ ನಾಶ ಮಾಡಿದ್ದಾರೆ. ಹೀಗೆ ಪಾಕಿಸ್ತಾನಕ್ಕೆ ಈ ರೀತಿಯ ಆಪರೇಷನ್ಗಳು ಆಂತರಿಕವಾಗಿ ಸಾಕಷ್ಟು ಸಮಸ್ಯೆಯನ್ನೇ ತಂದಿಟ್ಟಿದೆ. ಅಲ್ಲಿನ ನಾಗರಿಕರಿಗೂ ಸಮಸ್ಯೆ ಆಗಿದೆ, ಅಲ್ಲಿನ ನಾಯಕರುಗಳಿಗೂ ಕೂಡ ಸಮಸ್ಯೆ ಆಗಿದೆ. ನಿಜವಾದ ಉದ್ದೇಶ ಇದುವರೆಗೆ ಈಡೇರಿಲ್ಲ. ಆದ್ರೀಗ ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥನಾಗಿರುವಂತಹ ಆಸಿಮ್ ಮುನೀರ್ ಈ ಬಾರಿ ನಾವು ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನು ಇಟ್ಕೊಂಡಿದ್ದೀವಿ, ಅದಕ್ಕೋಸ್ಕರವಾಗಿ ಅಜಮ್ ಇ ಇಸ್ತೆಕಾಮ್ ಅನ್ನ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಪರವಾಗಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಘೋಷಣೆ ಆಗಿದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಈಗ ನಿಮಗೆ ಕಟ್ಟ ಕಡೆಯದಾಗ ಒಂದು ಪ್ರಶ್ನೆ ಬರ್ತಿರಬಹುದು, ಪಾಕಿಸ್ತಾನ ಒಂದು ವೇಳೆ ನಿಜವಾಗ್ಲೂ ಭಯೋತ್ಪಾದನೆಯನ್ನ ಹತ್ತಿಕ್ಕಿದ್ದೇ ಆದ್ರೆ, ಪಾಕಿಸ್ತಾನದ ದೇಶದೊಳಗೆ ಭಯೋತ್ಪಾದನೆ ಕಡಿಮೆ ಆಗಿದ್ದೆ ಆದ್ರೆ ಭಾರತಕ್ಕೆ ಇದರಿಂದ ಹೆಲ್ಪ್ ಆಗುತ್ತಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಪಾಕಿಸ್ತಾನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬಹುದು ಭಯೋತ್ಪಾದಕರನ್ನು ಹತ್ತಿಕ್ಕುವ ಸಲುವಾಗಿ, ಯಾಕೆಂದ್ರೆ ಅವರಿಗೆ ಅಂತಹದೊಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ಅದು ಕೇವಲ ತನ್ನ ದೇಶದೊಳಗಿನ ಭಯೋತ್ಪಾದನೆಯೇ ಹೊರತು, ಈಗೇನು ಪಾಕಿಸ್ತಾನದೊಳಗೆ ಸಪರೇಟಿಸ್ಟ್ಗಳಿದಾರಲ್ಲ, ಬಲೂಚಿಸ್ತಾನ್ ಸಪರೇಟಿಸ್ಟ್ ಆರ್ಮಿ ಇದೆ, ಸಿಂಧ್ ಪ್ರತ್ಯೇಕತಾ ಹೋರಾಟ ಇದೆ, ಇವರೆಲ್ಲರೂ ಕೂಡ ಶಸ್ತ್ರಸರ್ಜಿತವಾಗಿ ಹೋರಾಟ ಮಾಡ್ತಿರುವಂತವರು. ಅವರನ್ನು ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ ಇನ್ನಷ್ಟು ಅಗ್ರೆಸಿವ್ ಆಗಬಹುದು. ಆದರೆ ಭಾರತದ ಮೇಲೆ ಭಯೋತ್ಪಾದನಾ ಅಸ್ತ್ರವನ್ನು ನಿರಂತರವಾಗಿ ಪ್ರಯೋಗಿಸುತ್ತೆ. ಅದನ್ನು ಬಿಟ್ಟರೆ ಪಾಕಿಸ್ತಾನಕ್ಕೆ ಬೇರೆ ಅಸ್ತ್ರವೇ ಇಲ್ಲ. ಭಾರತದ ಗಡಿಯಲ್ಲಿ ಭಯೋತ್ಪಾದನೆ ಏನಿರುತ್ತೆ ಅದು ಯಥಾಪ್ರಕಾರ ಮುಂದುವರಿಯುತ್ತೆ. ಇದು ಕೇವಲ ಸೆಲೆಕ್ಟಿವ್ ಅಪ್ರೋಚ್ ಅಷ್ಟೇ. ತನಗೆ ಯಾರು ಬೇಡವೋ ಅವರನ್ನ ಮಾತ್ರ ಹತ್ತಿಕ್ಕುವಂತಹದ್ದು. ತನಗೆ ಲಾಭ ಆಗುವಂತಹ ಭಯೋತ್ಪಾದನೆಯನ್ನ ಪಾಕಿಸ್ತಾನ ಬಳಸ್ಕೊಳ್ಳುತ್ತೆ. ಭಾರತದಂತೆ ಝೀರೋ ಟಾಲರೆನ್ಸ್ ಅನ್ನು ತೋರಿಸೋದಿಲ್ಲ. ಭಾರತದ ನಿರ್ಧಾರ ಏನು, ನಮಗೆ ಹೆಲ್ಪ್ ಆಗಲಿ ಬಿಡ್ಲಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಭಯೋತ್ಪಾದನೆಯನ್ನು ಸಹಿಸಿಕೊಳ್ಳೋದಿಲ್ಲ. ನಾವು ಪಾಕಿಸ್ತಾನದೊಳಗೆ ಭಯೋತ್ಪಾದಕರನ್ನು ಬಿಡೋದಿಲ್ಲ. ನಾವು ಬೇಕಾದರೆ ಸೈನಿಕರನ್ನು ಕಳುಹಿಸಿ ಯುದ್ಧ ಮಾಡ್ತೀವಿ. ಭಯೋತ್ಪಾದನೆಯ ಮೂಲಕ ನಾವೇನನ್ನು ಸಾಧಿಸೋದಿಲ್ಲ. ಅಂತಹ ಗುಂಪುಗಳನ್ನು ಕೂಡ ನಾವು ಬೆಂಬಲಿಸೋದಿಲ್ಲ. ಇದು ಭಾರತದ ಝೀರೋ ಟಾಲರೆನ್ಸ್ ನೀತಿ. ಪಾಕಿಸ್ತಾನದ್ದು ಸೆಲೆಕ್ಟಿವ್ ಅಪ್ರೋಚ್. ನಮ್ಗೆ ಯಾರು ಬೇಡವೋ ಅವರನ್ನು ಹತ್ತಿಕ್ತೀವಿ. ನಮಗೆ ಸಹಾಯ ಆಗುವಂತಹದ್ದು ಅಥವಾ ನಮ್ಮ ಎನಿಮಿ ದೇಶಕ್ಕೆ ತೊಂದರೆ ಮಾಡುವಂಥವ್ರನ್ನ ನಾವು ಪೋಷಿಸ್ತೀವಿ. ಇದು ಪಾಕಿಸ್ತಾನದ ಅಪ್ರೋಚ್. ಹೀಗಾಗಿ ಮಿತ್ರರೇ, ಇದರಿಂದ ಭಾರತಕ್ಕೇನು ಹೆಲ್ಪ್ ಆಗೋದಿಲ್ಲ. ಪಾಕಿಸ್ತಾನದಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು ಅಥವಾ ಆಗದೇನೂ ಇರಬಹುದು. ಯಾಕೆಂದ್ರೆ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಏನೂ ಆಗಿಲ್ಲ. ಈಗ ಕಷ್ಟಪಟ್ಟು ನಾವು ಹತ್ತಿಕ್ತೀವಿ, ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಒಳಿತಾಗಬಹುದು. ಆ ದೇಶಕ್ಕೆ ಮಟ್ಟಿಗೆ ಭಾರತಕ್ಕೆ ಏನೂ ಲಾಭ ಆಗೋದಿಲ್ಲ. ಮಿತ್ರರೇ, ಪಾಕಿಸ್ತಾನದ ಅಜಮ್ ಇ ಇಸ್ತೆಕಾಮ್ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.